ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಟೀಚರ್ ನಂತರ ಅಂಗನವಾಡಿ ಹೆಲ್ಪರ್ ಹುದ್ದೆಗೆ ಯಾವ ಜಿಲ್ಲೆಗೆ ಅರ್ಜಿಯನ್ನು ಕರೆದಿದ್ದಾರೆ, ನಂತರ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು, ಅರ್ಹತೆಗಳೇನು, ಕೊನೆಯ ದಿನಾಂಕ ಯಾವತ್ತು, ನಂತರ ಅರ್ಜಿ ಸಲ್ಲಿಸುವ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಸಹ ಕೊಟ್ಟಿರ್ತೀನಿ. ಆ ಲಿಂಕ್ ಒತ್ತುವುದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಸೊ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮೊದಲಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಸೂಚನೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವ ಜಿಲ್ಲೆಗಾದರೂ ಯಾವ ತಾಲೂಕಾದರೂ ಇದೇ ಸೂಚನೆಗಳು ಅನ್ವಯಿಸುತ್ತೆ ಸ್ನೇಹಿತರೆ. ಮೊದಲಿಗೆ ಅಂಗನವಾಡಿ ಟೀಚರ್ ಅಥವಾ ಹೆಲ್ಪರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಬೇಕಾದ್ರೆ 19 ವರ್ಷ ಮೇಲೆ ಆಗಿರಬೇಕು. ಅದೇ ರೀತಿಯಾಗಿ 35 ವರ್ಷ ಒಳಗಡೆ ಇರಬೇಕಾಗಿರುತ್ತೆ. ವಿಕಲಚೇತನರಿಗಾದರೆ 10 ವರ್ಷ ಸಡಿಲಿಕೆ ಇರುತ್ತೆ. ನಂತರ ಅಭ್ಯರ್ಥಿಯು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಕನಿಷ್ಠ ವಿದ್ಯಾರ್ಥಿ PUCಯನ್ನು ಪಾಸ್ ಆಗಿರಬೇಕು. ಅಂದರೆ ಅಂಗನವಾಡಿ ಮೇಡಮ್ ಹುದ್ದೆಗೆ PUC ಪಾಸ್ ಆಗಿರಬೇಕು. ಹೆಲ್ಪರ್ ಹುದ್ದೆಗೆ SLC ಪಾಸ್ ಆಗಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ SLC ಆಗಿರ್ಬೋದು, PUC ಆಗಿರ್ಬೋದು, ಅನುಮೋದನೆ ಪಡೆದಂತಹ ಬೋರ್ಡಿಂದ ನೀವು ಪ್ರಮಾಣ ಪತ್ರವನ್ನು ಪಡ್ಕೊಂಡಿರಬೇಕಾಗಿರುತ್ತೆ. ಇನ್ನೂ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾದ್ರೆ ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ಓದೋದ್ರ ಮುಖಾಂತರ ಇನ್ನೂ ಡೀಟೇಲಾಗಿ ನೀವು ಓದ್ಕೋಬೋದು. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ, ಒಂದು ಸಹಿ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹೆಲ್ಪರ್ ಹುದ್ದೆಗೆ SLC ಪಾಸ್ ಆಗಿರಬೇಕಾಗುತ್ತೆ, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಟೀಚರ್ ಹುದ್ದೆಗಾದರೆ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನಂತರ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಬೇಕಾಗುತ್ತೆ. ಅದಾದಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಾದರೆ ಅವರ ಒಂದು ಕ್ಯಾಸ್ಟ್ ಇನ್ಕಮ್ ಬೇಕಾಗುತ್ತೆ. ಉಳಿದಂಥ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಅಭ್ಯರ್ಥಿ ಏನಾದರೂ ಅಂಗವಿಕಲತೆ ಇದ್ದರೆ ಒಂದು ಅಂಗವಿಕಲ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ವಿಚ್ಛೇದಿತರಾಗಿದ್ದರೆ ಅಂದರೆ ಡೈವರ್ಸ್ ಆಗಿದ್ದರೆ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ದೇವದಾಸಿ ಮಕ್ಕಳಾಗಿದ್ದರೆ ಆ ಒಂದು ದೇವದಾಸಿ ಪ್ರಮಾಣ ಪತ್ರ ಬೇಕಾಗುತ್ತೆ. ನಂತರ ಅಭ್ಯರ್ಥಿ ಯೋಜನಾ ನಿರಾಶ್ರಿತರಾಗಿದ್ದಲ್ಲಿ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಅದೇ ರೀತಿಯಾಗಿ ವಿಧವೆಯಾಗಿದ್ದಲ್ಲಿ ಅಥವಾ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿ ಆಗಿದ್ದಲ್ಲಿ ಆ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ಸೊ ಇನ್ನೂ ಡೀಟೇಲಾಗಿ ನಿಮಗೆ ಮಾಹಿತಿ ಬೇಕಂದರೆ ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ, ಯಾವತ್ತು ಕೊನೆಯ ದಿನಾಂಕ ಅಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಅದನ್ನು ನೋಡಿಕೊಂಡು ನೀವು ಆ ಲಾಸ್ಟ್ ಡೇಟ್ ಒಳಗಡೆ ಅರ್ಜಿಯನ್ನು ಹಾಕ್ಕೋಬೋದು ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಈಗ ನಾನು ತಿಳಿಸ್ತೀನಿ ಸ್ನೇಹಿತರೆ. ಇಷ್ಟು ದಾಖಲಾತಿಗಳಿದ್ರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ಎತ್ಕೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಬಂದುಬಿಟ್ಟು ಚಿಕ್ಕನಾಯಕನಹಳ್ಳಿಯಲ್ಲಿ ಬಂದುಬಿಟ್ಟು 10 ಟೀಚರ್ ಹುದ್ದೆಗಳು, 61 ಹೆಲ್ಪರ್ ಹುದ್ದೆಗಳು, ಟೋಟಲ್ 71. ಗುಬ್ಬಿಯಲ್ಲಿ 10 ಟೀಚರ್ ಹುದ್ದೆಗಳು, 118 ಹೆಲ್ಪರ್ ಹುದ್ದೆಗಳು, ಟೋಟಲ್ 128. ಕೊರಟಗೆರೆಯಲ್ಲಿ 12 ಟೀಚರ್ ಹುದ್ದೆಗಳು, 89 ಹೆಲ್ಪರ್ ಹುದ್ದೆಗಳು. ಕುಣಿಗಲ್ಲಲ್ಲಿ 8 ಟೀಚರ್ ಹುದ್ದೆಗಳು, 68 ಹೆಲ್ಪರ್ ಹುದ್ದೆಗಳು. ಮಧುಗಿರಿಯಲ್ಲಿ 12 ಟೀಚರ್ ಹುದ್ದೆಗಳು, 79 ಹೆಲ್ಪರ್ ಹುದ್ದೆಗಳು. ಪಾವಗಡದಲ್ಲಿ 7 ಟೀಚರ್ ಹುದ್ದೆಗಳು, 51 ಹೆಲ್ಪರ್ ಹುದ್ದೆಗಳು. ಶಿರಾದಲ್ಲಿ 26 ಟೀಚರ್ ಹುದ್ದೆಗಳು, 103 ಹೆಲ್ಪರ್ ಹುದ್ದೆಗಳು. ತಿಪಟೂರಲ್ಲಿ 10 ಟೀಚರ್ ಹುದ್ದೆಗಳು, 54 ಹೆಲ್ಪರ್ ಹುದ್ದೆಗಳು. ತುಮಕೂರು ಗ್ರಾಮಾಂತರದಲ್ಲಿ 12 ಟೀಚರ್ ಹುದ್ದೆಗಳು, 109 ಹೆಲ್ಪರ್ ಹುದ್ದೆಗಳು. ತುಮಕೂರು ನಗರದಲ್ಲಿ 105 ಟೀಚರ್ ಹುದ್ದೆಗಳು, 22 ಹೆಲ್ಪರ್ ಹುದ್ದೆಗಳು. ತುರುವೇಕೆರೆಯಲ್ಲಿ 5 ಟೀಚರ್ ಹುದ್ದೆಗಳು, 75 ಹೆಲ್ಪರ್ ಹುದ್ದೆಗಳು. ಒಟ್ಟು 117 ಟೀಚರ್ ಹುದ್ದೆಗಳು, 829 ಹೆಲ್ಪರ್ ಹುದ್ದೆಗಳು. ಟೋಟಲ್ ಬಂದುಬಿಟ್ಟು 946 ಹುದ್ದೆಗಳು. ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 9/1/2026 ಆಗಿರುತ್ತೆ. ನಾನು ಹೇಳಿರ್ತಕ್ಕಂಥ ದಾಖಲಾತಿಗಳನ್ನು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ಆಗಿರ್ಬೋದು ಅಥವಾ ಸೈಬರ್ ಸೆಂಟರ್ ಆಗಿರ್ಬೋದು ಅಥವಾ CSC ಸೆಂಟರ್ ಆಗಿರ್ಬೋದು, ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಕೊಟ್ಟರೆ ಅವರು ಅರ್ಜಿ ಆಗಿಬಿಟ್ಟು ನಿಮಗೊಂದು ಅಕ್ನಾಲಜ್ಮೆಂಟ್ ಕೊಡ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ನೀವು ಸೆಲೆಕ್ಷನ್ ಆದಾಗ ನಿಮ್ಮೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಆಗ ನೀವು ನಿಮ್ಮ ದಾಖಲಾತಿಗಳನ್ನು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಎತ್ಕೊಂಡು ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಬೋದು. ಅಬ್ಜೆಕ್ಷನ್ ಹಾಕುವಂಥವ್ರು ಅಬ್ಜೆಕ್ಷನನ್ನು ಆಗ್ಬೋದು. ಅದು ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಎಲ್ಲ ಪ್ರೊಸೆಸಿಂಗ್ ಕಂಪ್ಲೀಟ್ ಆದಮೇಲೆ ನಾನು ಅವರು ಬಿಟ್ಟಾಗ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಬೇರೆ ಜಿಲ್ಲೆಯವರು
ಈ ಒಂದು ಅಂಗನವಾಡಿ ಟೀಚರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ, ಅದರಲ್ಲಿ ನೋಡಿಕೊಂಡು ನೀವು ಆ ಡೇಟ್ ಒಳಗಡೆ ಅರ್ಜಿ ಸಲ್ಲಿಸ್ಕೋಬೋದು. ಇನ್ನು ಉಳಿದಂಥ ಜಿಲ್ಲೆಗಳಿಗೆ ಸರ್ಕಾರದಿಂದ ರಿಕ್ರೂಟ್ಮೆಂಟ್ ಆದ ತಕ್ಷಣ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಹಾಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.